ಇದೀವಿ. ನಾವೆಲ್ಲ ಮನುಷ್ಯರಲ್ರಿ, ನಾವು ಬಟ್ಟೆ ಹಾಕಿ ತುಳಿಬೇಕಾ? ನಮಗೆ ಮಾನ ಬರಲ್ವ? ಈ 2 ವರ್ಷದಿಂದ ಇಲ್ಲಿ ಈ ಥರನೇ ಇದೆ, ಯಾರು ಕ್ಲೀನ್ ಮಾಡುವವರೇ ಇಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದೀವಿ. ಈ ಟಾಯ್ಲೆಟ್ ನೋಡ್ರೆ ಸೇವೆ ಮಾಡ್ಬೇಕು, ಸೇವೆ ಮಾಡ್ಬೇಕು, ನಮಗೆ ತೀಟ ಇಲ್ಲ. ಇಲ್ಲಿ ಯಾರು ಬರಲ್ಲ ಸರ್, ನಮಗೆ ಇಲ್ಲಿ ಯಾರು ಕೇಳೋಕೆ ಬರಲ್ಲ, ಹೇಳೋಕೆ ಬರಲ್ಲ, ನಮ್ಗೆ ಯಾರ ಹತ್ರ ಹೋಗೋಕೆ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಯಾರು ಬರೋದೇ ಇಲ್ಲ ನಮಗೆ. ಒಂದು ವಾಸನೆ, ಗಬ್ಬು ವಾಸನೆ ಬರ್ತದೆ. ಇದು ತುಂಬ ದಿವಸ ಇದು ಹಿಂಗೆ ಇದೆ. ಮಳೆ ಬಂದರೆ ಮಾತ್ರ ಅದೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ಇಲ್ಲಿ ಮಾಡಿಕೊಡೋರು ಯಾರಿಲ್ಲ. ನಮ್ದಲ್ಲ ಅಂತ ಹೇಳ್ತಿಲ್ಲ, ನಿಂದೆ ಅಂತ ಹೇಳಿ ಮತ್ತೆ ಅದನ್ನು ಎತ್ಕೊಂಡೋಗಿ ಹೋಗೋಷ್ಟಲ್ಲಿ 2.5 ಲಕ್ಷ ಕಡೆಯಲ್ಲ ಅಮೌಂಟ್ ತಿಂದಿರೋದು. ಈ ಥರ ರಾಬರಿ ಆಗುವಾಗ ನಾವು ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ಕಾಗ ಗೌರ್ಮೆಂಟು ಕ್ಯಾಮ್ರಾ ಇನ್ ಗೇಟ್ ಔಟ್ ಗೇಟಿಗೆ ಯಾವುದು ಕ್ಯಾಮ್ರಾ ಇಲ್ಲ. ಈ ಥರ ಕಳ್ತನ ಆಗುವಾಗ ಆ ಗಾಡಿ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಈಗ ಕರ್ನಾಟಕಕ್ಕೆ ಬೆಂಗಳೂರಿಗೆ ದೊಡ್ಡ ಮಾರ್ಕೆಟ್ ಇದು. ಒಂದು ಪಾರ್ಕಿಂಗ್ ಇಲ್ಲ, ಕೂಲಿಯವರು ಕುಡಿಯೋಕ್ಕೆ ನೀರಿಲ್ಲ. ಯಾವ ಪಕ್ಷನೂ ಬಂದ್ರೂ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾವ ಪಕ್ಷ ಬಂದು ಇದು ಯಾರಿಗೂ ಒಳ್ಳೇದು ಮಾಡಿಲ್ಲ. ರೈತರಿಗೆ ಅನ್ಯಾಯ ಆಗಿದೆ. ವರಮಾನ ಇರ್ತಾ ಇದೆಯೋ ಅಲ್ಲಿ ಗುಂಟಾಗಲು ಹೆಚ್ಚು, ರೌಡಿ ಜಾಮ್ ಹೆಚ್ಚು. ಯಾಕೆಂದರೆ ನಾವು ಓಟ್ ಹಾಕೋದು ಕೂಡ ರೌಡಿಗಳಿಗೆ ಓಟ್ ಹಾಕಿದ್ದೀವಿ. ಈ ಅಸೋಸಿಯೇಷನ್ ಅವರು ಇಂಥವ್ರಿಗೆ ಮನ್ನಣೆ ಕೊಡಬೇಕು. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ. ದೇಶ ವಿದೇಶಗಳಿಂದ ವಿವಿಧ ಬಗೆಯ ಹಣ್ಣುಗಳು ಸೀಸನ್ಗೆ ತಕ್ಕಂತೆ ಬರುತ್ತವೆ. ನೇರವಾಗಿ ರೈತರು ಕೂಡ ಮಾರುಕಟ್ಟೆಗೆ ಹಣ್ಣುಗಳನ್ನ ಮಾರಾಟ ಮಾಡಿಕೊಂಡು ಹೋಗುವ ಮಾರುಕಟ್ಟೆಯಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರುಗಳ ವಹಿವಾಟು ಕೂಡ ನಡೆಯುತ್ತದೆ. ದೇಶದ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿಕೊಂಡಿರುವ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಲತೆ ದೂರದಲ್ಲಿರುವ ಸಿಂಗೇನ ಅಗ್ರಹಾರದಲ್ಲಿನ ಹಣ್ಣಿನ ಮಾರುಕಟ್ಟೆಯ ಅವ್ಯವಸ್ಥೆಗಳ ಆಗರವಾಗಿದೆ. ಕೋಟ್ಯಾಂತರ ರುಗಳ ತೆರಿಗೆ APMCಗೆ ಬಂದ್ರೂ ಕೂಡ ಸೌಲಭ್ಯಗಳು ಮಾತ್ರ ಮರೀಚಿಕೆಯಾಗಿವೆ. ಇಲ್ಲಿನ ವ್ಯಾಪಾರಿಗಳಿಗಾಗಲಿ, ಶೌಚಾಲಯವಾಗಲಿ, ವಿಶ್ರಾಂತಿ ತಾಣಗಳಿಲ್ಲದೆ ಸ್ವಚ್ಛತೆಯನ್ನಂತೂ ಕೇಳೋದೇ ಬೇಡ, ಗಬ್ಬು ನಾರ್ತಾ ಇದೆ. APMC ಅಧಿಕಾರಿಗಳು ಹಣ ಮಾಡೋದ್ರಲ್ಲಿ ತಲ್ಲೀನರಾಗಿದ್ದಾರೆ. ಇಷ್ಟೆಲ್ಲ ಅವ್ಯವಸ್ಥೆಗಳು ಯಾವ ಮಾರುಕಟ್ಟೆಯಲ್ಲಿ ಕಂಡು ಬಂತು ಅಂತೀರಾ? ಆ ಎಲ್ಲಾ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಹೌದು, ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ ಎಂದೇ ಖ್ಯಾತಿ ಗಳಿಸಿರುವುದೇ ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಲತೆ ದೂರದಲ್ಲಿರುವ ಸಿಂಗೇನ ಅಗ್ರಹಾರದಲ್ಲಿನ ಹಣ್ಣಿನ ಮಾರುಕಟ್ಟೆ. 350ಕ್ಕೂ ಹೆಚ್ಚು ಹಣ್ಣಿನ ಮಳಿಗೆಗಳನ್ನ ಒಳಗೊಂಡಿದೆ. ಸುಮಾರು 42 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಈ ಹಣ್ಣಿನ ಮಾರುಕಟ್ಟೆ ಇದೆ. ಆದ್ರೆ ಸ್ವಚ್ಛತೆ ಮಾತ್ರ ಕೇಳೋದೇ ಬೇಡ. ಇನ್ನು ಶೌಚಾಲಯಗಳ ಒಳಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅಕ್ಕಪಕ್ಕದಲ್ಲೂ ಓಡಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ. ವರ್ತಕರಿಂದ ಮತ್ತು ರೈತರಿಂದ ತೆರಿಗೆ ರೂಪದಲ್ಲಿ ಸೆಸ್ ಸಂಗ್ರಹಿಸುತ್ತಾರೆ. ಆದ್ರೆ ಯಾವುದೇ ಅಭಿವೃದ್ಧಿ ಮಾತ್ರ ಕೇಳೋದೇ ಬೇಡ. ಅವ್ಯವಸ್ಥೆಗಳ ಮತ್ತಷ್ಟು ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಕರ್ನಾಟಕವಷ್ಟೇ ಅಲ್ಲದೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ವಿವಿಧ ಬಗೆಯ ಹಣ್ಣುಗಳು ಇಲ್ಲಿಗೆ ಬರುತ್ತವೆ. ಹಣ್ಣುಗಳೆಲ್ಲವೂ ಕೂಡ ಸೀಸನ್ಗೆ ತಕ್ಕಂತೆ ಬರುತ್ತವೆ. ಆದ್ರೆ ಎಲ್ಲೂ ಕೂಡ ಸ್ವಚ್ಛತೆ ಇಲ್ಲ. ಈ ದೊಡ್ಡ ಹಣ್ಣಿನ ಮಾರುಕಟ್ಟೆಯ ಕರ್ಮಕಾಂಡವನ್ನ ನೀವು ನೋಡಿದ್ರೆ ನಿಜವಾಗಿಯೂ ಕೂಡ ಬೆಚ್ಚಿ ಬೀಳ್ತೀರಾ. ರಸ್ತೆಯಲ್ಲೇ ಮೂತ್ರ ವಿಸರ್ಜನೆ, ಕೊಳೆತ ಹಣ್ಣುಗಳ ರಾಶಿ, ಎಲ್ಲಂದರಲ್ಲಿ ವಾಹನಗಳನ್ನ ನಿಲ್ಲಿಸಿರುವುದು, ಗಬ್ಬು ನಾರುತ್ತಿರುವ ಶೌಚಾಲಯದ ಬಗ್ಗೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಹೀಗೆ. ನಾವೆಲ್ಲ ಮನುಷ್ಯರಲ್ರಿ, ನಾವು ಬಟ್ಟೆ ಹಾಕಿ ತುಳಿಬೇಕಾ? ನಮಗೆ ಮಾನ ಬರಲ್ವ? ನೋಡ್ರಿ ಅಲ್ಲಿ APMC ಟಾಯ್ಲೆಟ್ ಅಂತ ಹಾಕಿದ್ದಾನೆ. ಇಲ್ಲಿ ಫ್ರೂಟ್ ಮಾರ್ಕೆಟ್ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದೀವಿ. ಇಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದೀವಿ. ಈ ಟಾಯ್ಲೆಟ್ ನೋಡ್ರೆ ಸ್ವಲ್ಪ ನಮ್ಗೆ ಅರ್ಥ ಆಗ್ಬೇಕ್ರೆ ನಾವೆಲ್ಲ ಮನುಷ್ಯರ್ರೆ ಸ್ವಾಮಿ. ನಾವು ಮನುಷ್ಯನ ನಾವು ಕಟ್ಟಿದರು. ನಮಗೇನು ತೀಟ ಇಲ್ಲದೆ ಇಲ್ಲಿ ಬಂದು ಪ್ರಚಾರ ಮಾಡಬೇಕು, ಈ ಪಾರ್ಟಿಯಲ್ಲಿ ಬಂದು ಸೇವೆ ಮಾಡಬೇಕು, ಸೇವೆ ಮಾಡಬೇಕು. ನಮಗೇನು ತೀಟ ಇಲ್ಲ. ಐ ಆಮ್ ಇಂಡಿಯನ್ ಸೋಲ್ಜರ್. ನನಗೂ ಸಂಬಳ ಬರ್ತಾ ಇದೆ.
ಇನ್ನು ಹುಸ್ಕೂರು ರಸ್ತೆಯಲ್ಲಿರುವ ಅತಿ ದೊಡ್ಡ ಹಣ್ಣು ಮತ್ತು ತರಕಾರಿಗಳ ವಿಶೇಷ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಸಮಿತಿ. ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯಲು ನೀರಿಲ್ಲ, ಸರಿಯಾದ ಶೌಚಾಲಯವಿಲ್ಲ. ಶೌಚಾಲಯದ ತುಂಬೆಲ್ಲ ಬೇಡದ ವಸ್ತುಗಳನ್ನೇ ತುಂಬಲಾಗಿದೆ. ಆದರೆ ಶೌಚಾಲಯಕ್ಕೆ ತೆಗೆದುಕೊಳ್ಳುವ ಹಣ ಮಾತ್ರ ಬಿಡ್ತಾ ಇಲ್ಲ. ಇನ್ನು ಪುರುಷರ ಶೌಚಾಲಯ ನೋಡಲು 2 ಕಣ್ಣು ಕೂಡ ಸಾಲದಾಗಿದೆ. ವರ್ತಕರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. APMC ಅದರಲ್ಲಿ ಒಂದು ಒಳ್ಳೆ ಬಾತ್ರೂಮು, ಇಲ್ಲೇ ಯೂರಿನ್ ಹೋಗ್ಬೇಕಾದ್ರೆ ಒಳ್ಳೆ ಜಾಗ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಈ ಥರ ಕಳಿಜಿಗಳೆಲ್ಲ ಅಲ್ಲಿ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ಈ 2 ವರ್ಷದಿಂದ ಇಲ್ಲಿ ಈ ಥರನೇ ಇದೆ. ಯಾರು ಕ್ಲೀನ್ ಮಾಡೋರೇ ಇಲ್ಲ. ಹೋಗೋರು ಬರೋರ ಹತ್ರ ಇಲ್ಲಿ ದುಡ್ಡು ತೊಗೊಳ್ತಾರೋಸ್ಕರ ಇದು ಮಾಡೋರಿಗೆ ಯಾರು ಅವಶ್ಯಕತೆ ಮಾಡಿ ಕೊಟ್ಟಿರೋರು ಯಾರಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಇರೋದು 4-5 ಬಾತ್ರೂಮ್ ಇದೆ. 5 ಬಾತ್ರೂಮ್ ಅದ್ರಾಗ ಒಂದಕ್ಕೆ ಹೋಗೋರೆಲ್ಲ ಇಲ್ಲೇ ಹೋಗ್ತಾಯಿದ್ದಾರೆ. ಅಲ್ಲಿ ಹೋದ್ರೆ ದುಡ್ಡು 10 ರೂಪಾಯಿ, ಒಂದು ಬಾತ್ರೂಮ್ ಹೋದ್ರೆ 10 ರೂಪಾಯಿ ದುಡ್ಡು ತೊಗೊಳ್ತಾರೆ. ಒಳಗೆ ಒಂದು ಯೂರಿನ್ ಹೋಗ್ಬೇಕಾದ್ರೆ 5 ರೂಪಾಯಿ ತೊಗೊಳ್ತಾರೆ. ಅದಕ್ಕೋಸ್ಕರ ಯಾರು ಅಲ್ಲಿ ಹೋಗಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೋಗೋರು ಬರೋರೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಕ್ಲೀನ್ ಮಾಡ್ತಾಯಿಲ್ಲ. ಇದು ಯಾಕೆ ಹಿಂಗೆ ಮಾಡ್ತಾಯಿರ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಅದು ನಾವು ಇಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಒಂದು ಅರ್ಜೆಂಟಿಗೆ ಹೋಗ್ಬೇಕಾದ್ರೆ 2 ರೂಪಾಯಿ ಒಂದು ಜನಕ್ಕೆ ತೊಗೊಳ್ರನ್ನೋ ಕೂಡ ಪರವಾಗಿಲ್ಲ. ಕ್ಲೀನ್ ಮಾಡಿ ಅವ್ರವರು ಕ್ಲೀನಾಗಿ ಮಾಡಿಕೊಂಡ್ರೆ ಸಾಕಾಗಿದೆ. ಕ್ಲೀನ್ ಮಾಡಿಬಿಟ್ರೆ ಇದು ಒಳ್ಳೆ ಅನುಕೂಲ ಆಗೈತದೆ. ಇದು ಯಾರು ಮಾಡಿಕೊಡ್ತಾ ಇಲ್ಲ. ಇದು APMC ಅವರು ಇದು ಸ್ವಲ್ಪ ಇದು ನೋಡಬೇಕಾಯ್ತು. ಒಂದು ವಾಸನೆ, ಗಬ್ಬು ವಾಸನೆ ಬರ್ತದೆ. ಇದು ತುಂಬ ದಿವಸ ಇದು ಹಿಂಗೆ ಇದೆ. ಮಳೆ ಬಂದರೆ ಮಾತ್ರ ಅದೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಮಾಡಿಕೊಡೋರು ಯಾರಿಲ್ಲ. ಹೋಟ್ಲಿ ಇಲ್ಲ ಸರ್. ಹೋಟ್ಲಿ ಎಲ್ಲ ಬುಡ್ಬಾರ್ತಲ್ಲಿ ಮಾಡ್ತಾಯಿದ್ದಾರೆ. 2-3 ಯಾವುದೂ ಇಲ್ಲ. ಯಾವುದೂ ಒಂದು ಕ್ಯಾಂಟೀನ್ ಇಕ್ಕಿದ್ರು ಇಲ್ಲ ಕುಡಿಯೋಕ್ಕೆ ನೀರು ಏನಿಲ್ಲ. ಎಲ್ಲ ಹೋಟ್ಲಲ್ಲೇ ಕುಡಿಬೇಕು. ಇಲ್ಲಿ ಟೀ ಅಂಗಡಿ ಇದೆ, ಹೋಟ್ಲು ಇದೆ. ಹೋಟ್ಲು ಒಂದು 2-3 ಇದೆ. ಅದೆಲ್ಲ ಪ್ರೈವೇಟದು. ಇಲ್ಲಿ ಗೌರ್ಮೆಂಟ್ ಕ್ಯಾಂಟೀನ್ ಅಂತ ಯಾವುದೂ ಇಲ್ಲ ಇಲ್ಲಿ. ಇನ್ನು ಪಾರ್ಕಿಂಗ್ ಮಾಡಲು ಸ್ಥಳ ನಿಗದಿ ಮಾಡಿದ್ರು ಕೂಡ ಸರಿಯಾಗಿ ಪಾರ್ಕಿಂಗ್ ಲಾಟ್ನಲ್ಲಿ ವಾಹನವನ್ನ ನಿಲ್ಲಿಸದೆ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿದ ದೃಶ್ಯಗಳು ಕೂಡ ಕಂಡು ಬಂತು. ಇಷ್ಟು ದೊಡ್ಡ ಮಾರುಕಟ್ಟೆಯಲ್ಲಿ ಒಂದು CCTVಯೂ ಇಲ್ಲ. ಇದರಿಂದ ಕಳ್ಳತನ ಹೆಚ್ಚಾಗಿ ನಡೆಯುತ್ತಿದ್ದು, ಓರ್ವ ವ್ಯಕ್ತಿ 2.5 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡ ಪ್ರಸಂಗವೂ ನಡೆದಿದೆ. ಈ ಬಗ್ಗೆ ಹಣ ಕಳೆದುಕೊಂಡ ವ್ಯಕ್ತಿ ತಿಳಿಸಿದ್ದು ಹೀಗೆ. ನಮಗೆ ಬರೋಡಾ ಬ್ಯಾಂಕಿಂದ ದುಡ್ಡು ಒಂದು ನಮ್ಮ ತಮ್ಮನೇ ತಗೊಂಬಂದು ಆಚೆ ಕೊಟ್ಟರು. ಮತ್ತೆ ನಾವು ಅದನ್ನು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು. ಫೀಸ್ಗೆ ಸ್ವಲ್ಪ ಏನೋ ರೈತರಿಗೆ ಹೋಗಿ ನಿಲ್ಲಿಸ್ಬಿಟ್ಟು ಗಾಡಿಯಲ್ಲಿ ಅಮೌಂಟ್ ಇದೆ 2.5 ಲಕ್ಷ ರೂಪಾಯಿ. ನಿಲ್ಲಿಸ್ಬಿಟ್ಟು ಇಳಿತಾ ಇದ್ದಂಗೆ ಯಾರೋ ಒಬ್ಬರು ಗೈಡೆನ್ಸ್ ಮಾಡೋದು ದುಡ್ಡು ಬಿದ್ದಿದೆ ನೋಡಿ ಅಂತ ಇದ್ರು. ಕೆಳಗಡೆ ನೋಡಿದ್ರೆ 10 ರೂಪಾಯಿ 2 ನೋಟು ಬಿದ್ದಿತ್ತು. ಆಮೇಲೆ ನಂದಲ್ಲ ಅಂತ ಹೇಳ್ತಿಲ್ಲ, ನಿಂದೆ ಅಂತ ಹೇಳಿ ಮತ್ತೆ ಅದನ್ನು ಎತ್ಕೊಂಡೋಗಿ ಹೋಗೋಷ್ಟಲ್ಲಿ 2.5 ಲಕ್ಷ ಬ್ಯಾಗ್ ಗಾಡಿಯಲ್ಲಿ ಅಮೌಂಟ್ ಇಲ್ದಿರಾಗೋಯ್ತು. ಆಗ ನನಗೆ ಗಾಬರಿಗೆ ಒಂದು 2 ನಿಮಿಷ ನನಗೆ ಏನು ಬಾಯಿ ಮಾತು ಬಾಲ್ದಿರ ಬಿದ್ದೋಗ್ಬಿಟ್ಟೆ. ಎಚ್ಚರಿಕೆ ಆದ್ಮೇಲೆ ನೋಡಿದ್ರೆ ನನಗೆ ಏನಾಗೋದು ಗೊತ್ತಿಲ್ಲ. ಮತ್ತೆ ದುಡ್ಡು ಹೋಯಿತು. ಈಗ ಅಲ್ಲಿ ಒಂದು CCTV ಎಲ್ಲಿ ಸ್ಟೇಷನ್ಗೆ ಹೋದರೂ CCTV ಕೇಳ್ತಾರೆ, ಯಾವುದೂ ಇಲ್ಲ ಅಲ್ಲಿ. ನಮ್ಮಂಥ ಸಾಮಾನ್ಯ ಜನರಿಗೆ ಈ ಥರ ಆಯ್ತು ಅಂದರೆ ಮುಂದೆ ಇನ್ನು ಇರೋರಿಗೆ ಯಾವ ಥರ ಅಲ್ಲಿ ಸೆಕ್ಯೂರಿಟಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕ್ಯಾಮ್ರಾನೂ ಅಲ್ಲಿ ಇದಕ್ಕೆ ಬರ್ತಾ ಇಲ್ಲ. ಅಲ್ಲಿ ಈ ಥರ ಫ್ರೂಟ್ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಕ್ಯಾಮ್ರಾಗಳಿಲ್ಲ ಫ್ರೂಟ್ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಕ್ಯಾಮ್ರಾಗಳಿಲ್ಲ. ನಮ್ಮಂಥ ಬಡವರಿಗೆ ಸಪೋರ್ಟ್ಗಾಗಿ ಕ್ಯಾಮ್ರಾಗಳೇ ಇಲ್ಲ ಎಲ್ಲಿ. ಅದರ ಸ್ವಲ್ಪ ನೋಡಿ ಅಧ್ಯಕ್ಷರುಗಳು ಸ್ವಲ್ಪ ಇದು ಮಾಡಬೇಕಂತ. ಇನ್ನು ಈ ಮಾರುಕಟ್ಟೆಯ ಸಿಬ್ಬಂದಿ ಬಳಿ ಹಣ ಕಳ್ಳತನದ ಬಗ್ಗೆ ಕೇಳಿದ್ರು ಕೂಡ ಅವರು ಕೊಡುವ ಉತ್ತರವನ್ನ ನೀವು ಒಮ್ಮೆ ಕೇಳಿ. ಕ್ಯಾಮರಾ ಎಷ್ಟು ಗಾಡಿಗಳು ಒಳಗಡೆ ಬರ್ತಾ ಇದೆ ನಂಬರ್ ಆದ್ರೆ ನಾವು ನೋಟ್ ಮಾಡ್ಕೊಂಡು ಅವ್ರು ಹಿಡಿಯಕ್ಕಾಗುತ್ತೆ. ಕಂಪ್ಲೇಂಟ್ ಅದನ್ನು ಇಲ್ಲ ಅಂದ್ರೆ ನಾವು ಹಿಡಿಯಕ್ಕಾಗುತ್ತೆ. ಕಂಪ್ಲೇಂಟ್ ಕೂಡ ಅದಾಗಲಿ ಅದು ಬೇರೆ ಅಲರ್ಟ್ ಆಗಿದ್ದರಿಂದ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಾದ್ಮೇಲೆ ಒಂದು ರಿಕ್ವೆಸ್ಟ್ ಕೊಟ್ಬಿಟ್ಟು ನಾವು ಅಲ್ಲಿ ನೋಡ್ಬೇಕು. ಈಗ ನೀವು ಪಾಪ ಬಂದು 1 ವಾರನ 2 ವಾರನ ಅಂತ ಹೇಳ್ತಾ ಇದ್ದ. ಎಲ್ಲೂ ಕೂಡ ಟಾಯ್ಲೆಟ್ಗಳಂತೂ ಕರ್ಮಾರಿ ನರಕ. ಆಮೇಲೆ ನಿಮಗೆ ಸಮಸ್ಯೆ, ಯೂರಿನಲ್ಲಿ ಇನ್ಫೆಕ್ಷನ್ ಆದ್ರೆ ಯಾರು ಅದಕ್ಕೆ ಜವಾಬ್ದಾರಿ? ಯಾರು? ಎಲ್ರಿಗೂ ಅಷ್ಟೇ ಪ್ರಾಬ್ಲಮ್ ಅಲ್ವಾ? ಬೇಕೇ ಬೇಕು ಮನುಷ್ಯನಿಗೆ ಒಂದು 20/15 ಇದು ಮನೆ ಇದ್ರೆ ನಾವು ಅದರಲ್ಲಿ ವಾಶ್ರೂಮ್ ಇಟ್ಕೊಳ್ತೀವಿ. ಇಷ್ಟು ದೊಡ್ಡ ಮಾರ್ಕೆಟ್ಗೆ ಒಂದು ವಾಶ್ರೂಮ್ ನಾವು ಎಲ್ಲ ಅದೇ ಪೇ 1 ರೂಪಿ ಪೇ ನೋಡ್ತಾ ಇದ್ವಿ. ಇಲ್ಲ ಮೇಂಟೆನೆನ್ಸ್ಗೆ ಅದು ತಪ್ಪೇನಿಲ್ಲ. ಅದನ್ನ ನೋಡ್ತಾ ಇದ್ವಿ, ಸಿಗ್ತಾ ಇಲ್ಲ.
ಅಂಥವ್ನು ಕರ್ಕೊಂಡ್ಬಂದು ಪೇ ಯೂಸ್ಗೆ ಅಂತ ಮಾಡ್ಬೇಕಂತಾನೆ ಪ್ಲಾನ್ ಇದೆ. ಈಗ ಬ್ಯಾಂಕ್ನವ್ರಿಗೂ ಒಂದು ರಿಕ್ವೆಸ್ಟ್ ಮಾಡಿ, ಈಗ ಬ್ಯಾಂಕ್ನವರು ಒಳಗಡೆ ಹಾಕೊಂಡಿದ್ದಾರೆ, ಅವ್ರಿಗೆ ಎರಡು ಎಕ್ಸ್ಟ್ರಾ ಹೊರಗಡೆ ಹಾಕಿದ್ರೆ ನಷ್ಟ ಇಲ್ಲ. ಅಟ್ಲೀಸ್ಟ್ ಅವ್ರ ಕಸ್ಟಮರ್ ಯಾರು ಬಂದಿದ್ರು ಯಾರು ಹೋಗಿ ಅಂತಾರೆ ಅಂದ್ರೆ ಅಟ್ಲೀಸ್ಟ್ ಅವ್ರಿಗೂ ಬೇಕಾಗುತ್ತೆ ಅಲ್ವಾ. ಅವ್ರಿಗೆ ಎಲ್ಲಾ ಎನ್ಕ್ವೈರಿಗಳು ಇವತ್ತು ಟೆಕ್ನಿಕಲ್ ಎನ್ಕ್ವೈರೀಸ್ ಆಗುವಂಥದ್ದು. ಪೊಲೀಸವರು ಕೂಡ ಬಂದ ತಕ್ಷಣ ಇವರು ಯಾರೇ ನೀವು ಹೋದ್ರು ಕೂಡ ಅಟ್ಲೀಸ್ಟ್ ಅಲ್ಲಿ ಏನಾದ್ರು ಸಿಸಿ ಕ್ಯಾಮ್ರಾ ಇದ್ದಾರಲ್ಲ ಅಂತ ಕೇಳಕ್ಕೆ ಸರ್, ಅದನ್ನ ನೀವೇ ಮಾಡ್ಕೊಟ್ರೆ ಎಲ್ಲರಿಗೂ ಸೇಫ್, ನಿಮಗೆ ಅಂತಲ್ಲ ಇನ್ಕ್ಲೂಡಿಂಗ್ ನಿಮಗೂ ಕೂಡ ಎಲ್ಲರಿಗೂ ಅನುಕೂಲ ಆಗುತ್ತೆ. ಲ್ಯಾಬ್ಸ್ ಆಯ್ತು ಅಂದ್ರೆ ಉಳಿದಂತ ಕ್ಯಾಪ್ಚರ್ 12:10 ಇರ್ಬೋದು ಟೈಮು ಮಧ್ಯಾಹ್ನ. ಅವಾಗ ಇವರು ಬ್ಯಾಂಕಿಗೆ ದುಡ್ಡು ಕಟ್ಟಕ್ಕೆ ಹೋಗಿದ್ದಾರೆ. ಅವಾಗ ಯಾರೋ ಅಲ್ಲಿ ಬಂದು ನೋಟ್ ಅವರೇ 10 ರೂಪಾಯಿ ನೋಟ್ 2 ಚೆಲ್ಬಿಟ್ಟು ದುಡ್ಡು ಬಿದ್ದಿದೆ ಅಂತ ಇದು ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ ನಮಗೆ ಬಂದು ಅಸೋಸಿಯೇಷನಲ್ಲಿ ಈ ಥರ ನಮ್ಮದು ದುಡ್ಡು ರಾಪಿರಿ ಆಗಿದೆ ಅಂತ. ಈಗ ಮಾರ್ಕೆಟ್ ಒಳಗಡೆ ಏನಾಗಿದೆ, ಇನ್ ಗೇಟು ಔಟ್ ಗೇಟು 2 ಗೇಟಲ್ಲಿ ಯಾವುದೇ ಕ್ಯಾಮ್ರಾ ಯಾವುದು ಇಲ್ಲ. ಕ್ಯಾಮ್ರಾ ಇಲ್ಲದ್ರಿಂದ ಈಗ ನಾವು ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೆ ಇವಾಗ ನಮ್ಮ ಮಂಡಿ ಮರ್ಚೆಂಟ್ ಆಗಲಿ ರೈತರಿಗಾಗಲಿ ಇಲ್ಲಿ ಯಾವುದೂ ಸೌಲಭ್ಯ ಇಲ್ಲ ಮಾರ್ಕೆಟ್ ಒಳಗಡೆ. ಈ ಥರ ರಾಬರಿ ಆಗುವಾಗ ನಾವು ಏನು ಮಾಡೋಕ್ಕಾಗಲ್ಲ. ಇದು ಮೇಯ್ನ್ ಕೆಲಸ ಏನಾಗಿದೆ, ಗೌರ್ಮೆಂಟು ನಮಗೆ ಎಲ್ಲ ಕೊಡಬೇಕಾಗಿದ್ದು ಸೌಲಭ್ಯ. ಕ್ಯಾಮ್ರಾ ಇನ್ ಗೇಟು ಔಟ್ ಗೇಟ್ 2 ಗೇಟನ್ನು ಮಾಡಿಕೊಡ್ಬೇಕಾಗಿದ್ದು. ಯಾವುದೇ ಕಾರಣಕ್ಕೆ ಇಲ್ಲಿ ಇಲ್ಲ ಇಲ್ಲಿ ಕೆಲ ಅಂಗಡಿಗಳಲ್ಲಿ ಅವರವ್ರ ಸ್ಟಾಲ್ಗೆ ಅವ್ರವ್ರು ಕ್ಯಾಮ್ರಾ ಹಾಕ್ಕೊಂಡಿದ್ದಾರೆ, ನಮ್ಮ ಮಂಡಿಗೆ ನಾವು ಹಾಕ್ಸ್ಕೊಂಡಿದ್ದೀವಿ. ಪಬ್ಲಿಕ್ಕಾಗ ಗೌರ್ಮೆಂಟು ಕ್ಯಾಮ್ರಾ ಇನ್ ಗೇಟ್ ಔಟ್ ಗೇಟಿಗೆ ಯಾವುದು ಕ್ಯಾಮ್ರಾ ಇಲ್ಲ. ಈ ಥರ ಕಳ್ತನ ಆಗುವಾಗ ಆ ಗಾಡಿ ಯಾರು ಮಾಡಿದ್ದಾರೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ದಯವಿಟ್ಟು ಇದು ನಮ್ಮ APMC ಸೆಕ್ರೆಟರಿ ಸಾಹೇಬರು, ಡೈರೆಕ್ಟ್ರು, ನಮ್ಮ ಕರ್ನಾಟಕ ಗೌರ್ಮೆಂಟು ಇದು. ಇನ್ನು ಮಾರುಕಟ್ಟೆಯಲ್ಲಿನ ರೈತರು ಇಲ್ಲಿ 2 ವರ್ಷದಿಂದ ಇದೇ ರೀತಿ ಗಲೀಜು ಇದ್ದು ಯಾರು ಕೂಡ ಸರಿ ಮಾಡಿಸಿಲ್ಲ, ಹಣ ಮಾತ್ರ ತೆಗೆದುಕೊಳ್ತಾರೆ ಎಂದು ರೈತರು ಮತ್ತು ಕೂಲಿ ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ. ಒಂದು ಒಗ್ಗಟ್ಟಿಲ್ಲ, ಕೂಲಿಯವರಿಗೆ ಯಾವ ಸೌಕರ್ಯವೂ ಇಲ್ಲ, ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಒಂದು ಮಾರ್ಕೆಟ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ದೊಡ್ಡ ಮಾರ್ಕೆಟ್ ಇದು, ಒಂದು ಪಾರ್ಕಿಂಗ್ ಇಲ್ಲ, ಕೂಲಿಯವರು ಕುಡಿಯೋಕ್ಕೆ ನೀರಿಲ್ಲ. ರೈತರು ಬೆಳ್ಕೊಂಬರ್ತಾರೆ, ಇಲ್ಲಿ ಬರ್ತಾರೆ, ಫುಟ್ಪಾದಲ್ಲಿ ಮಲಗಿರ್ತಾರೆ, ಅವ್ರಿಗೆ ಬಾತ್ರೂಮ್ ಇರಲ್ಲ, ನೀರಿರಲ್ಲ, ಏನು ವ್ಯವಸ್ಥೆನೂ ಇಲ್ಲ. ಕೇಳಿದ್ರೆ ನೀವು ಯಾರು ಕೇಳೋಕ್ಕೆ, ನಿಮ್ಗೆ ಇದಕ್ಕೆ ಸಂಬಂಧ ಇದೆ. ಮಂಡಿಯವರಂತೂ ಒಂದು ಒಗ್ಗಟ್ಟಿಲ್ಲ. ಯಾವ ಪಕ್ಷನೂ ಬಂದ್ರೂ BJP ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಯಾವ ಪಕ್ಷ ಬಂದು ಇಲ್ಲಿ ಯಾರಿಗೂ ಒಳ್ಳೇದು ಮಾಡಿಲ್ಲ. ರೈತರಿಗೆ ಅನ್ಯಾಯ ಆಗಿದೆ. KRS ಪಕ್ಷದವ್ರು ಬಂದಿದ್ದೀರಾ, ಇನ್ನು ಮುಂದೆ ಒಳ್ಳೇದಾಗುತ್ತಂತ ನಾನು ನಂಬಿದ್ದೀನಿ. ನಿಮ್ಮ ಕಡೆಯಿಂದ ಒಂದು ಒಳ್ಳೆ ದಾರಿ ಮಾಡಿ. ಇಲ್ಲಿ ಯಾರು ಬರಲ್ಲ ಸರ್, ನಮಗೆ ಇಲ್ಲಿ ಯಾರು ಕೇಳೋಕ್ಕೂ ಬರಲ್ಲ, ಹೇಳೋಕ್ಕೂ ಬರಲ್ಲ, ನಮ್ಗೆ ಯಾರ ಹತ್ರ ಹೋಗ್ಬೇಕು ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಯಾರೂ ಬರೋದೇ ಇಲ್ಲ ನಮಗೆ. ಅದೇ ನಮಗೆ ತುಂಬ ಹಿಂಸೆ ಆಗುತ್ತೆ. ಇಲ್ಲಿ ಕೆಲಸ ಮಾಡೋದಕ್ಕೆ 300-200 ರೂಪಾಯಿ ಕೊಡ್ತಾರೆ, ಕೆಲಸ ಮಾಡ್ತೀವಿ ನಾಟ್ಯದು. ಏನು ನಮ್ಗೆ ಯಾವುದು ಯಾರು ಹೇಳೋದಿರಲ್ಲ, ಕೇರಲ್ಲ, ಏನಿಲ್ಲ ಸರ್. ಇಲ್ಲಿ ಆ ಥರ ಇದೀವಿ, ಈ ಥರ ಇದೆ ನಮ್ದು ಎಲ್ಲ ಪರಿಸ್ಥಿತಿ. ನಾವು ಬೀದರ್ ಸರ್, ನಮ್ದು ಕರ್ನಾಟಕ ಲಾಸ್ಟ್ ಬೀದರ್. ಇಲ್ಲ 5-6 ವರ್ಷ ಆಯ್ತು ಸರ್ ನಮ್ಮದು. ಇಲ್ಲೇ ಮಾಡ್ತೀವಿ, ಇದೇ ಕೆಲಸ, ಇದೇ ಒಂದೇ. ಯಾವುದು ನಮಗೆ ಯಾವುದು ಇಂಪ್ರೂವ್ಮೆಂಟ್ ಇಲ್ಲ. ಅದೇ ಅದರಲ್ಲೇ ಮಾಡಬೇಕು, ಅಲ್ಲೇ ಮಲಗಬೇಕು, ಅಲ್ಲೇ ತಿನ್ಬೇಕು, ಅಲ್ಲೇ ಮಾಡೋದು ಸರ್. ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ, ಫುಲ್ಲು ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ಏನು ಮಾಡಬೇಕು, ನೀವೇ ಎಲ್ಲ ಮಾಡಿಕೊಡ್ಬೇಕು ಸರ್, ನಮ್ಗೆ ಹೆಲ್ಪ್ ನಮಗೇನು ಗಾಚಾರ ಇಲ್ಲ, ಹಣೆ ಬರ ಇಲ್ಲ ಈ ಹೋರಾಟಕ್ಕೆ ಬರಬೇಕು ಅಂತ. ನನಗೆ ಬೇಜಾರಾಗಿ ಮನಸ್ಸು ನೋವಾಗ್ತಾಯಿದೆ. ನಮಗೆ ನಮ್ಮ ಜನಗಳು ತೆರಿಗೆ ದುಡ್ಡು ಕಟ್ತಾಯಿದ್ದೀವಿ. ಇಷ್ಟೊಂದು ತೆರಿಗೆ ದುಡ್ಡು ಕಟ್ಟರೂ ನಮಗೆ ಒಂದು ಸೌಲಭ್ಯ ಇಲ್ಲ. ಕುಡಿಯೋಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ, ರೋಡ್ ಇಲ್ಲ, ಸ್ಕೂಲ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ. ಆದರೆ ಇವತ್ತು APMCಗೆ ಬಂದಿದ್ದೀವಿ, ನಾವು ಪ್ರಚಾರ ಮಾಡೋಣ ಅಂತ ಬಂದಿದ್ದೀವಿ. ಈ APMCಯಲ್ಲಿ ಒಂದು ದಿವಸಕ್ಕೆ ಎಷ್ಟೋ ಕೋಟಿ ವ್ಯವಹಾರ, ಸೋ ಮೆನಿ ಕ್ರೋರ್ಸ್ ವ್ಯವಹಾರ, ಎಷ್ಟೋ ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಆದರೆ ಇಲ್ಲಿ ಶೌಚಾಲಯ ಇಲ್ಲ, ಕುಡಿಯೋಕ್ಕೆ ನೀರು ಇಲ್ಲ. ಇಲ್ಲಿ ಯಾರು ಆ್ಯಕ್ಷನೇ ತೊಗೊತಾ ಇಲ್ಲ. ಅವ್ರನ್ನ ಕೇಳಿದ್ರೆ ಇವರು, ಇವ್ರನ್ನ ಕೇಳಿದ್ರೆ ಇವರು, ಎಲ್ಲ ಎದುರ್ಕೊಂಡು ಬಾಳ್ತಿದ್ದಾರೆ ಜನಗಳು. ಹೆದರಿಕೆ. ಯಾಕಂದರೆ ಇಲ್ಲಿ ಗುಂಡಾಗಳು ಹೆಚ್ಚು. ಎಲ್ಲಿ ವರಮಾನ ಇರ್ತಾಯಿದೆಯೋ ಅಲ್ಲಿ ಗುಂಡಾಗಳು ಹೆಚ್ಚು, ರೌಡಿ ಜಾಮ್ ಹೆಚ್ಚು. ಯಾಕೆಂದರೆ ನಾವು ಓಟ್ ಹಾಕೋದು ಕೂಡ ರೌಡಿಗಳಿಗೆ ಓಟ್ ಹಾಕಿದ್ದೀವಿ. ಇವತ್ತು ಒಂದು 4 ಮರ್ಡರ್ ಮಾಡಿರ್ತಾನೆ, ಅವನಿಗೆ ಓಟ್ ಹಾಕಿರ್ತೀವಿ. ಕರೆಕ್ಟಾ ಇಲ್ವಾ? 75 ವರ್ಷದಿಂದ ಒಂದು MLA 4-5 ಮರ್ಡರ್ ಮಾಡಿರ್ತಾನೆ, ಅವನಿಗೆ ಜಯ ಅಂತೀವಿ, ಅವನಿಗೆ ಓಟ್ ಹಾಕ್ತೀವಿ. ಇವತ್ತು ನೀವು ಈ ಪರಿಸ್ಥಿತಿ ನೋಡ್ಬೋದು. ಈ ಬ್ಲೂಮ್ TV ಅಂತ 10 ವರ್ಷದಿಂದ ತೋರಿಸ್ಕೊಂಡೇ ಬರ್ತಾ ಇದ್ದಾರೆ. ಯಾರು ಆಕ್ಷನ್ ತಂದಿಲ್ಲ, ತಗೊಂಡಿಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಾರ್ಟಿ ಇವತ್ತು ಲೈವಲ್ಲಿ ನೋಡ್ತಾ ಇದ್ದೀವಿ. ಈ ರೋಗ ಬಂದು ಎಲ್ಲ ಸತ್ತೋಗ್ಬಿಡ್ತೀವಿ ಸ್ವಾಮಿ. ಕೊರೋನಾ ಗಿರೋನೆಲ್ಲ ಏನಿಲ್ಲ, ಅದೆಲ್ಲ ಬರೀ ಡಿಮ್ಕು ಓಲು. ಈ ಥರ ಕ್ಲೀನೆಸ್ಸೇ ಇಲ್ಲ. ಒಂದು 10 ನಿಮಿಷ ಕೆಲಸ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಏನ್ರಿ ನಾವೆಲ್ಲ ಮನುಷ್ಯರ? ಏನ್ರಿ ನಾವು ನಿಜವಾಗ್ಲೂ ನಾವೆಲ್ಲ ಮನುಷ್ಯರ? ನಾವು ತಪ್ಪು ಅಲ್ಲ, ನಮ್ಮ ಜನಗಳದ್ದು ತಪ್ಪು. ಬಾಯಿ ಮುಚ್ಚಿಸಕ್ಕೆ ಅವನು ಅದಕ್ಕೆ ನಾಟಕ ಮಾಡೋದು.
5,000 2,000 ಕೊಡೋದು, ಕುಕ್ಕರ್ ಕೊಡೋದು, ಲಿಕ್ಕರ್ ಕೊಡೋದು. ಏನಕ್ಕೆ? ಬಾಯಿ ಮುಚ್ಚಿಸ್ಬೇಕು. ಗಂಡು ಅವತ್ತು ಕೊಟ್ಟಿಲ್ವ ನೀನು ಕಾಸು? ಇವತ್ತು ಬಂದು ಕೇಳ್ತಾ ಇದ್ದೆ ನೀನು? ಅವತ್ತು ಇಸ್ಕೋಬೇಕಾಯ್ತು, ಇಸ್ಕೊಂಡು ಹೋಗಿ ನೀನು ಯೋಚನೆ ಮಾಡಬೇಕಾಯ್ತು ಅಂತ ಅವ್ನು ಕೇಳ್ತಾನೆ. ಬರೋದು 300-400 ರೂಪಾಯಿ, ರಾತ್ರಿ ಆಗಲೆಲ್ಲ ದುಡಿತಾರೆ. ನಾನು ಒಂದಿನ ರಾತ್ರಿ 2 ಗಂಟೆಯಲ್ಲಿ ಬರ್ತಾಯಿದ್ದೆ, ಏನೋ ವಿಚಾರಕ್ಕಾಗಿ ಬರ್ತಾಯಿದ್ದೆ. ಅಣ್ಣ ನಾನು ಕೂಲಿ ಮಾಡಿಲ್ಲ ಅಂದ್ರೆ ನಾನು ದುಡ್ಡಿಲ್ಲ ಅಣ್ಣ, 300 ರೂಪಾಯಿನ ನಾನು ಸಿಕ್ಕೋದು ನಾನು ಸಿಕ್ಕೋದೆ 300. ಹೆಂಡತಿ ಮಕ್ಳು ಹೆಂಗಣ ಸಾಕೋದು ನಾವು, ಅಲ್ಲಿಂದ ನಾವು ರೈತರಣ್ಣ, ನಮ್ಗೆ ಎಜುಕೇಷನ್ ಇಲ್ಲಣ್ಣ, ನಾವು ಏನಣ್ಣ ಮಾಡೋದು ಅಂತ. ಈ ರೈತರಿಲ್ಲ ಅಂದರೆ, ಈ ಕೂಲಿ ಕಾರ್ಮಿಕರಿಲ್ಲ ಅಂದರೆ, ಒಂದು ಮೂಟೆ ಹೊರೋರಿಲ್ಲ ಅಂದರೆ APMC ಮಾರ್ಕೆಟು ಬಾಗ್ಲಾಕಬೇಕಾಗತ್ತೆ ಅಲ್ವಾ? ಅದಕ್ಕೆ ಈ ಅಸೋಸಿಯೇಷನ್ ಅವರು ಇಂಥವ್ರಿಗೆ ಮನ್ನಣೆ ಕೊಡಬೇಕು, ಒಳ್ಳೇದು ಮಾಡಬೇಕು, ಅವ್ರಿಗೆ ಮಲ್ಕೊಳ್ಳೋಂಥ ಒಂದು ಜಾಗ ಮಾಡಿಕೊಡ್ಬೇಕು, ವಾಶ್ರೂಮ್ಗಳು ಮಾಡಿಕೊಡ್ಬೇಕು, ಟಾಯ್ಲೆಟ್ಸ್ ಮಾಡಿಕೊಡ್ಬೇಕು, ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು. ಅವರಿಲ್ಲಾಂದರೆ ಏನೂ ನಡೆಯಲ್ಲ, APMC ಮಾರ್ಕೆಟ್ ನಡೆಯಲ್ಲ. ಇದು ಸತ್ಯ. ರೈತರಿಲ್ಲ ಅಂದರೆ ಏನೂ ನಡೆಯಲ್ಲ. ರೈತರಿಲ್ಲ ಅಂದರೆ ಝೀರೋ. ನಾವೆಲ್ಲ ಝೀರೋ ಹೋಗ್ತೀರಾ. ಏನು ತಿಂತೀವಿ ನಾವು? ಏನೂ ತಿನ್ನಲ್ಲ ಅಲ್ವಾ? ನಮ್ಮ ಅಸೋಸಿಯೇಷನ್ ಯಾರೆಲ್ಲ ಬರಬೇಕು, ಅವ್ರಿಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಸೋಸಿಯೇಷನನ್ನು ಅದಕ್ಕೆ ಇಟ್ಕೊಂಡಿರೋದು ನಿಮ್ಮಂಥವ್ರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಂತಲೇ ಅಸೋಸಿಯೇಷನ್ ಮಾಡಿರೋದು. ಅವ್ರೇನು ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರಾ? ಕೇಳಬೇಕು. ಅವ್ರು ಹೆದರ್ಕೊತಾ ಇದ್ದಾರೆ. ಆಯಿತು, ನಾಳೆ ನಾವು ಕರ್ನಾಟಕ ರಾಷ್ಟ್ರ ಮಿತ್ರ ಪಕ್ಷ ನಾವೊಂದು ನಮ್ಮ ಲೆಟರ್ ಪೇಡಿಂದ ಒಂದು ಅಸೋಸಿಯೇಷನ್ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ, ನೋಡೋಣ. ಪಾರ್ಕಿಂಗ್ ಇಲ್ಲ, ರಸ್ತೆ ಇಲ್ಲ, ಪಾಪ ಮೂಗು ಮುಚ್ಕೊಂಡು ಓಡಾಡೋ ನೀರಿಲ್ಲ. ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವನೊಬ್ಬ ಹೇಳ್ತಾನೆ ರೈತರಿಗೆ ಸರ್ ವೇಸ್ಟು. ಒಟ್ಟಿನಲ್ಲಿ ಸಿಂಗೇನ ಅಗ್ರಹಾರ ಹಣ್ಣಿನ ಮಾರುಕಟ್ಟೆಯಲ್ಲಿ ತೆರಿಗೆ ಹಣ ಮಾತ್ರ APMC ಅಧಿಕಾರಿಗಳಿಗೆ ಮತ್ತು ಇಲಾಖೆಗೆ ಬೇಕು. ಆದರೆ ಇಲ್ಲಿ ಅಭಿವೃದ್ಧಿ ಮಾತ್ರ ಕೇಳಬಾರದು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.